ತಿಳಿಸಿಕೊಡ್ರಿ. ಲೇ ಶಿವಯ್ಯ, ಈ ಬೆಟ್ಟಗೌಡ ನಿಂತ್ಕೊಂಡ್ರೆ ಆ ಬೆಟ್ಟದ ಗಡಗಡ ನಡುತ್ತದ ಅಂತಂದ್ರೆ ನೀನು ಈ ಬೆಟ್ಟಗೌಡ ಮುಂದ ಎದುರು ಮಾತಾಡ್ಲಿಕ್ಕೆ ಎಷ್ಟರ ಕೊಬ್ಬು ನಿನ್ಗ? ಈ ಬೆಟ್ಟಗೌಡ ತೀರ್ಪು ಕೊಟ್ರ ಆ ಬ್ರಹ್ಮನೇ ಬಂದ್ರು ಬದಲಿ ಮಾಡಕ್ಕಾಗಲ್ಲ. ಅಂತಂದ್ರೆ ನೀನು ನಿನ್ನ ಮಗಳು ಓದ್ಬೇಕು, ದೇವದಾಸಿ ಆಗಲ್ಲ ಅಂತ್ಯಲ್ಲ ಮಗನೇ. ಈ ಬೆಟ್ಟಗೌಡ ತೀರ್ಪು ಕೊಡೋದನ್ನ ಎಲ್ಲರೂ ಕೇಳ್ರಲ್ಲ. ದೇವದಾಸಿ ಹೆಣ್ಮಕ್ಳು ಇರೋದು ದೇವದಾಸಿ ಆಗ್ಲಿಕ್ಕೆ, ಓದಕ್ಕಲ್ಲ. ದೇವದಾಸಿ ಅಂದ್ರ ದೇವರಿಗೆ ಅರ್ಪಿಸಿ ಕೊಡೋದೇ. ಇದು ತಳತಳಾಂತರದಿಂದ ನಡ್ಕೊಂಡು ಬಂದಿರೋ ಪದ್ಧತಿ ಅಷ್ಟೇ ಅಲ್ಲ, ಇನ್ ಮುಂದಿನ ತಲೆಮಾರ್ಗು ಇದೇ ನಡೀತದ. ಎತ್ತೇ ಇರ್ಲಿ. ಶಿವಯ್ಯ, ನಿನ್ನ ಮಗಳು ಸರ್ಸು ಈ ಗ್ರಾಮದ ಗುಡಿಗೆ ದೇವದಾಸಿ ಆಗಲೇಬೇಕು. ಅದಕ್ಕೆ ಸಂಬಂಧಪಟ್ಟವರೆಲ್ಲ ಏರ್ಪಾಟ್ ಮಾಡ್ಕೊಳ್ರ. ಇದೇ ಈ ಬೆಟ್ಟಗೌಡ ಕೊಟ್ಟಿರೋ ತೀರ್ಪು.